टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। मैंने ಮೈಸೂರಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಸುಪುತ್ರ ಒಂದು ಸುಭಾಷಿತ ಹೇಳಿದ್ದಾರೆ. ಸುಭಾಷಿತ ಅನ್ನೋದಕ್ಕಿಂತ ಗೋಲ್ಡನ್ ವರ್ಡ್ಸ್ ಏನು ಅಂತ ಹೇಳಿದ್ರೆ, ಮುಮ್ಮಡಿ ನಾಲ್ವಡಿ ಕೃಷ್ಣರಾಜ ಒಡೆಯವರು ಏನು ಸೇವೆ ಮಾಡಿದ್ದಾರೆ ಕರ್ನಾಟಕಕ್ಕೆ, ಅದಕ್ಕಿಂತ ಹೆಚ್ಚಾದ ಸೇವೆಯನ್ನ ಮೈಸೂರಿಗೆ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತ ಅವರ ತಂದೆ ಮೇಲೆ ಇರುವಂತ ಅಭಿಮಾನ ಅಲ್ಲ ಅಂತ ಹೇಳಿದ್ದಾರೆ. ಫಸ್ಟು ಆ ಒಡೆಯರವರ ಕಾಣಿಕೆ ಈ ಕರ್ನಾಟಕಕ್ಕೆ, ಹಳೆ ಮೈಸೂರಿಗೆ ಮತ್ತು ಮೈಸೂರು ಭಾಗಕ್ಕೆ KRS ಅನ್ನ ಅವ್ರ ಮನೆಯಲ್ಲಿದ್ದಂತ ಒಡವೆಗಳನ್ನ ಬಾಂಬೆಯಲ್ಲಿ ಅಡವಿಟ್ಟು KRS ಅನ್ನ ಕಟ್ಟಿದ್ರು. ಇವತ್ತು ಆ KRS ಇಂದ ಮೈಸೂರು, ಮಂಡ್ಯ, ಬೆಂಗಳೂರು ನಾವು ಅನ್ನ ತಿಂತಾ ಇದ್ದೀರಿ, ನೀರು ಕುಡಿತಾ ಇದ್ದೀರಿ. ಕರ್ನಾಟಕಕ್ಕೆ ವಿದ್ಯುತ್ ಶಕ್ತಿ ತಂದಂಥವ್ರು, ಸೋಪ್ ಫ್ಯಾಕ್ಟ್ರಿ ಇರ್ಬೋದು, ಸಕ್ಕರೆ ಫ್ಯಾಕ್ಟ್ರಿ ಇರ್ಬೋದು, ವಿಶ್ವವಿದ್ಯಾನಿಲಯ, ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡಿದಂಥವ್ರು. ಆ ಕಾಲದಲ್ಲೇ ಸಾಮಾಜಿಕ ನ್ಯಾಯವನ್ನ ಕೊಡಬೇಕು ಅಂತ ಎಲ್ಲ ಜಾತಿ ಸಮುದಾಯಕ್ಕೂ ಆ ಸಭೆಯಲ್ಲಿ ಅವಕಾಶ ಮಾಡಿಕೊಟ್ಟಂಥವರು ಒಡೆಯರ್ ವಂಶಸ್ಥರು. ಅಂಥವ್ರನ್ನ ಸಿದ್ದರಾಮಯ್ಯನವರು ಆ ಮೂಡ ಸೈಟಲ್ಲಿ 14 ಸೈಟು ನನಗೇ ಬೇಕು ಅಂತ ತಗೊಂಡವ್ರನ್ನ, ಚಿನ್ನ ಅಡವಿಟ್ಟು KRS ಅನ್ನ ಕಡ್ದಂಥವ್ರನ್ನ ಹೋಲಿಕೆ ಮಾಡೋದು ಎಷ್ಟು ಹಾಸ್ಯಾಸ್ಪದ ಇದೆ. ಹೋಲಿಕೆ ಮಾಡುವಂಥದ್ದು ನನಗೆ ಪುಣ್ಯ ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಗೆ ಹೋಲಿಕೆ ಮಾಡಲಿಲ್ಲಲ್ಲ, ಅದು ಪುಣ್ಯ. ಈ ತರ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಟ್ಟು ಒಡೆಯರ ಕುಟುಂಬಕ್ಕೆ ಅವಮಾನ ಮಾಡಿದ್ದಾರೆ. ಮಹಾರಾಜರ ಕುಟುಂಬಕ್ಕೆ ಯಾರು ಈ ನಾಡಿಗೆ ಕಾಣಿಕೆಯನ್ನ ಕೊಟ್ಟರು, ಈ ನಾಡಿಯನ್ನ ಸಮೃದ್ಧಿ ಮಾಡಿದ್ರು, ಅವ್ರಿಗೆ ಅವಮಾನ ಮಾಡಿದ್ದಾರೆ. ಇದು ಇಡೀ ಹಳೆ ಮೈಸೂರಿನ ಜನಕ್ಕೆ ಮಾಡಿದಂತ ಅವಮಾನ ಅಂತ ನಾನು ಹೇಳ್ತೀನಿ. ಕೂಡಲೇ ಅವರು ಇದ್ರ ಬಗ್ಗೆ ಕ್ಷಮಾಪಣೆ ಕೇಳಬೇಕು. ಆ ಕುಟುಂಬದ ಜೊತೆ ಹೋಲಿಕೆ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಕೆಲಸವನ್ನ ಆ ಒಂದು ಕುಟುಂಬದವರು ರಾಜವಂಶ ಮಾಡಿದ್ದಾರೆ. ಇದು ಅವರ ಬೇಜವಾಬ್ದಾರಿ ಹೇಳಿಕೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಗ್ರೇಟರ್ ಬೆಂಗಳೂರು ವಿರೋಧಿಸಿ ಸಭೆ ಹೌದು, ವಿಚಾರ ನಾವು ಬೆಂಗಳೂರನ್ನ ಹೋಳು ಮಾಡ್ತಾ ಇದ್ದಾರೆ. ಈ ಹೋಳು ಬೇಡ, ಬಿರಿ ಬೊಗಳೆ ಬಿಡೋದು ಬೇಡ. ಬೆಂಗಳೂರಿಗೆ ಏನ್ ಮಾಡಿದ್ದೀರಾ? ಎರಡು ಕಾಲು ವರ್ಷ ಆಯ್ತಪ್ಪ ಬಂದು. ನೀವು ಏನಾದ್ರೂ ಒಂದೇ ಒಂದು ಕೆಲಸ ಏನಾದ್ರೂ ಹೇಳ್ಕೊಳೋ ಅಂಥದ್ದು, ಕಸ ಗುಡಿಸಿದೀನಿ ಅನ್ನೋದಲ್ಲ, ಏನಾದ್ರೂ ಹೇಳ್ಕೊಳೋದು ಒಂದೇ ಒಂದು. ಆ ಕಸನೂ ನ್ಯಾಯವಾಗಿ ಗುಡಿಸಿಲ್ಲ. ಒಂದು ಕೆಲಸ ಹೇಳಿ, ಏನು ಮಾಡದಿರಾ ಬ್ರ್ಯಾಂಡ್ ಬೆಂಗಳೂರು ಮಾಡಿ ಅಂತ ಹೇಳಿ 2 ವರ್ಷ ಆಯ್ತು. ಎಲ್ಲಾಯ್ತು ಬ್ರ್ಯಾಂಡ್ ಬೆಂಗಳೂರು? ಬ್ಯಾಡ್ ಬೆಂಗಳೂರು ಆಗೋಯ್ತು. ಈಗ ಹೊಸದಾಗಿ ಜನರ ಕಣ್ಣಿಗೆ ಮೊನ್ನೆರ್ಚಂತದಕ್ಕೆ ಈಗ 5 ಹೋಳುಗಳನ್ನ ಮಾಡ್ತೀರಿ. ಕೆಂಪೇಗೌಡರ ಒಂದು ಆಶಾಭಾವನೆ ಏನಿತ್ತು ಬೆಂಗಳೂರಾಗಿ ಉಳಿಬೇಕು ಅಂತ, ಇವರು ಆ ಬೆಂಗಳೂರನ್ನ ಹೋಳು ಮಾಡೋ ಮುಖಾಂತರ ಅಭಿವೃದ್ಧಿ ಶೂನ್ಯ ಮಾಡ್ತಾ ಇದ್ದಾರೆ. ಸೈಂಟಿಫಿಕ್ ಆಗೂ ಕೂಡ ಬೆಂಗಳೂರಿಗೆ ಆ ತರ ಆದಾಯ ಬರುವಂತ ಏರಿಯಾಗಳೇ ಬೇರೆ, ಆದಾಯ ಬರದಿರೋ ಏರಿಯಾಗಳೇ ಬೇರೆ. ಇವೆಲ್ಲ ಸಮಸ್ಯೆಗಳಿವೆ. ಮತ್ತೆ ಕಸದ ಸಮಸ್ಯೆ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. DK ಶಿವಕುಮಾರ್ ಹೇಳಿದ್ನಲ್ಲ, ಬೆಂಗಳೂರನ್ನ ಕಾಪಾಡಕ್ಕೆ ದೇವರೇ ಬರಬೇಕು ಅಂತ ಅವರೇ ಹೇಳಿದ್ದಾರೆ. ಈಗ ದೇವ್ರು ಬಂದು ಇವ್ರಿಗೆ ಹೇಳಿದಾರ 5 ಭಾಗ ಮಾಡು ಅಂತ. ನಾನು ಕಾಪಾಡಕ್ಕಾಗಲ್ಲಪ್ಪ, ದೇವ್ರ ಕೈಲೂ ಕಾಪಾಡಕ್ಕಾಗಲ್ಲ ಅಂದ್ರೆ ದೇವ್ರು ಬಂದು ಏನಾನ ಇವ್ರಿಗೆ ಕನಸಲ್ಲಿ 5 ಭಾಗ ಮಾಡು ಅಂತ ಹೇಳಿದ್ರ? ಏನು ಹೇಳಿಲ್ಲ. ಓಡ್ ಮಾಡೋದ್ರಿಂದ ನೀವು ಓಡ್ ಬಿಡ್ತಾ ಇದ್ದೀರಾ ಹೊರತು ಅಭಿವೃದ್ಧಿ ಮಾಡ್ತಾ ಇಲ್ಲ. ಅಭಿವೃದ್ಧಿಗೆ ಹಣ ಅಭಿವೃದ್ಧಿ ಆಗ್ಬೇಕಾದ್ರೆ ಹಣ ಬಿಡುಗಡೆ ಮಾಡಬೇಕು. ಎಲ್ಲ ಹಣ ಬಿಡುಗಡೆ ಮಾಡಿದ್ದೀರಾ? 6,000-7,000 ಕೋಟಿ ಬಿಡುಗಡೆ ಅಂತ ಹೇಳಿದ್ರಿ. ಅದನ್ನ ತಗೊಂಡೋಗಿ ಟನಲ್ ರೋಡ್ಗೆ ಹಾಕೊಂಬಿಟ್ರಿ. ಬೆಂಗಳೂರು ರಸ್ತೆಗಳೆಲ್ಲ ಹಾಳಾಗಿ ಹೋಗ್ತಾ ಇದೆ, ಪೂರ್ತಿ ಆಕ್ಸಿಡೆಂಟ್ಗಳಾಗ್ತಾ ಇದೆ, ಓಡಾಡಕ್ಕಾಗಲ್ಲ, ಆ ಸ್ಥಿತಿ ಮುಟ್ಟಿದೆ. ಅದರಲ್ಲಿ ಓಳು ಮಾಡಿ ಇನ್ನಷ್ಟು ಜನರ ಮನಸ್ಸನ್ನ ಹೊಡಿತೀರಾ. ಒಂದು ಕಾರ್ಪೊರೇಷನ್ ಮೇಲೆ ಒಂದು ಕಾರ್ಪೊರೇಷನ್ ಎತ್ತುಗಟ್ಟಿ, ಆ ಸ್ಟಾರ್ ಮೋಟರ್ ಡ್ರೈನ್ ಇರ್ಬೋದು, ಕಸ ತೆಗೆಯುವಂಥದ್ದು ಇರ್ಬೋದು, ಕಸ ಹಾಕುವಂಥದ್ದು ಇರ್ಬೋದು, ಇದೆಲ್ಲ ಒಂದು ಕಾರ್ಪೊರೇಷನ್ ಬೆಂಕಿ ಹಚ್ಚಿ
ಬೆಂಗಳೂರಿನ ಜನರನ್ನ ಒಡೆಯುವಂತ, ಬೆಂಗಳೂರು ಜನರ ಹೃದಯವನ್ನ ಇವತ್ತು ಒಡೆದಿದ್ದಾರೆ. ಅದರ ವಿರುದ್ಧವಾದಂತ ಒಂದು ಹೋರಾಟವನ್ನ ಮಾಡುವಂತದಕ್ಕೆ ಇವತ್ತು ನಾವು ಸಭೆ ಸೇರ್ತಾ ಇದ್ದೀವಿ.